ಇವತ್ತು ಬಿಗ್ ಬಾಸ್ ಫಿನಾಲೆ ಅಲ್ವಾ, ಅದಕ್ಕೋಸ್ಕರ ವೇಟ್ ಮಾಡ್ತಿದೀನಿ ನಾನು. ಇಲ್ಲ, ಇವತ್ತು ನನ್ನ ಸೀರಿಯಲ್ ಅಲ್ಲಿ ಪರ್ಫೆಕ್ಟ್ ಸೀನ್ ಬರ್ತಿದೆ, ನಾನ್ ನೋಡ್ಲೇಬೇಕದನ್ನ. ಇಲ್ಲ, ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ, ಅದನ್ನ ನೋಡ್ತೀನಿ. ಇಲ್ಲ, ಇವತ್ ನನ್ನ ಫೇವ್ರೆಟ್ ಮೂವಿ ಬರ್ತಿದೆ, ಅದನ್ನೇ ನೋಡ್ತೀನಿ. 4 ಜನ ಟಿವಿ ನೋಡೋದ್ರ ಬಗ್ಗೆ ಜಗಳ ಶುರು ಮಾಡ್ಕೋತಾರೆ. ಅದನ್ ಕೇಳಿಸ್ಕೊಂಡು ಅವರ ಅತ್ತೆ ಅಲ್ಲಿಗೆ ಬರ್ತಾರೆ. ಸಾಕ್ ಬಾಯ್ ಮುಚ್ಚ್ರಿ, ಯಾವಾಗ್ಲೂ ಟಿವಿ ಬಗ್ಗೆ ಜಗಳ ಮಾಡೋದೆ. ಇವತ್ತು ನೀವ್ 4 ಜನ ಯಾರು ಟಿವಿ ನೋಡ್ಬಾರ್ದು. ನನ್ನ ಫೇವ್ರೆಟ್ ಪ್ರೋಗ್ರಾಮ್ ಬರ್ತಿದೆ ಟಿವಿಯಲ್ಲಿ, ನಾನ್ ಮಾತ್ರ ನೋಡ್ತೀನಿ ಇವತ್ತು ಟಿವಿ, ಅರ್ಥ ಆಯ್ತಾ? ನೀವೆಲ್ಲರೂ ಮುಚ್ಕೊಂಡ್ ಕೆಲ್ಸ ನೋಡಿ. ಟಿವಿ ರಿಮೋಟ್ ಕೊಡು, ಹೋಗಿ ಮೊದಲು ಕೆಲ್ಸ ನೋಡಿ, ಅರ್ಥ ಆಯ್ತಾ? ಹಂಗಂತ ಹೇಳಿ ಬೈದು ಕಳ್ಸ್ಬಿಡ್ತಾರೆ. ಎಲ್ಲರೂ ಅವ್ರ ಕೆಲ್ಸ ನೋಡ್ಕೋತಾ ಇರ್ತಾರೆ. ಹಿಂಗೆ ಕಾಲ ಕಳೆದ್ ಹೋಗತ್ತೆ. ಆ ದಿನ ನನ್ನ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡಕ್ ಬಿಟ್ಟಿದ್ರೆ ಏನ್ ನಿಮ್ ಗಂಟೋಗ್ಬಿಡ್ತಿತ್ತಾ? ದಿನ ನಿಮ್ ಹಾಳದ್ ಸೀರಿಯಲ್ ಬರ್ತಿರತ್ತಲ್ವಾ? ಆಹಾ, ಫಿನಾಲೆ ದಿನ ಬರತ್ತಮ್ಮ, ನೀವ್ ನೋಡಕ್ ಬಿಟ್ಟಿಲ್ಲ? ಆಹಾ, ಯಾವಾಗ್ಲೂ ಮ್ಯಾಚ್ ಅಂತೀಯಾ? 1 ಓವರ್ಗೆ ಎಷ್ಟ್ ಬಾಲ್ ಅಂತ ಗೊತ್ತಾ ಪಾಯಲ್ ನಿಂಗೆ? ಅಯ್ಯೋ ಸಾಕು, ಬಾಯ್ ಮುಚ್ಚರೆ, ಆಮೇಲೆ ಅತ್ತೆ ಇಲ್ಲಿಂದಾನು ಕಳ್ಸ್ಬಿಡ್ತಾರೆ ನಮ್ಮನ. ಅದಕ್ಕೆ ಇದನ್ನೆಲ್ಲ ಬಿಟ್ಬಿಟ್ಟು ಕಾಮಿಡಿ ಶೋಸ್ ನೋಡಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ, ಅದರಿಂದ ಜಗಳನೂ ಕಡಿಮೆ ಆಗತ್ತೆ. ಅರೆ, ನಮ್ಮನೆಗಿದ್ದ ಕಾಮಿಡಿ ಶೋ ಯಾವ್ದಾದ್ರು ಫೇಮಸ್ ಆಗಿರತ್ತಾ? ನಮ್ಮನೆನೇ ಕಾಮಿಡಿ ಶೋ. ಹಂಗಂತ ಎಲ್ಲರೂ ನಗಕ್ ಶುರು ಮಾಡ್ತಾರೆ. ಅವ್ರ ನಗು ಹಾಲಲ್ಲಿ ಎಲ್ಲರಿಗೂ ಕೇಳ್ಸತ್ತೆ. ಆಹಾ, ಏನ್ ನಗ್ತಾ ಇದ್ದೀರಾ? ಕೆಲ್ಸ ಮಾಡಿ ಕೆಲ್ಸ. ಇವ್ರು ಯಾವಾಗ್ ನಗ್ತಾರೋ ಯಾವಾಗ್ ಜಗಳ ಮಾಡ್ತಾರೋ ಅರ್ಥನೇ ಆಗೋದಿಲ್ಲಪ್ಪ. ಹಿಂಗೆ ಶರ್ಮಾ ಕುಟುಂಬದ ಕತೆ ನಡೀತಾ ಇರುತ್ತೆ. ಹಿಂಗಿದ್ದಾಗ ಒಂದಿನ, ಇಲ್ನೋಡಿ, ಎಲ್ಲರೂ ಕಿವಿ ಚೆನ್ನಾಗ್ ಓಪನ್ ಮಾಡಿ ಕೇಳ್ಕೊಳ್ಳಿ. ಇವತ್ತು ಮನೆಗೆ ನೆಂಟ್ರು ಬರ್ತಿರ್ತಾರೆ, ಅರ್ಥ ಆಯ್ತಾ? ಅವ್ರ ಮುಂದೆ ನೀವ್ 4 ಜನ ಜಗಳ ಮಾಡ್ಬೇಡಿ. ನೀವ್ ಮಾಡಿದ್ರೆ ಆಮೇಲೆ ಅಷ್ಟೇ. ಅಯ್ಯೋ, ನಾನ್ ಯಾಕ್ ಜಗಳ ಮಾಡ್ತೀನಿ ಹೇಳಿ? ನಾನ್ ಬ್ಯಾಚು ನೋಡಲ್ಲ, ಏನೂ ಇಲ್ಲ. ಆಹಾ, ನಾನ್ ಮಾತ್ರ ಟಿವಿ ನೋಡ್ತೀನಾ? ಯಾವಾಗ್ಲೂ ರಿಮೋಟ್ ನಿಮ್ ಕೈಯಲ್ಲೇ. ನಾನೆಲ್ಲಮ್ಮ ನೋಡ್ತೀನಿ, ಸೀರಿಯಲ್ ನೋಡಿನೇ ತುಂಬಾ ದಿನ ಆಯ್ತು, ನಾನೇನು ನೋಡೋದೇ ಇಲ್ಲ. ನೀವ್ 3 ಜಗಳ ಮಾಡ್ತೀರಾ, ನಾನೊಬ್ಳೇ ಯಾವಾಗ್ಲೂ ಸುಮ್ನಿರೋದು. ಆಹಾಹಾಹಾ, ಬಂದ್ಬಿಟ್ಯಮ್ಮ ಮಾತಾಡಕ್ಕೆ, ನೀನೇ ಮೊದ್ಲು ಜಗಳಕ್ ನಿಲ್ಲೋದು. ಟಿವಿ ಬೇಕು, ರಿಮೋಟ್ ಬೇಕು ಅಂತ. ಈ ರೀತಿ 4 ಜನ ತುಂಬಾ ಹೊತ್ತು ಜಗಳ ಮಾಡ್ತಿರ್ತಾರೆ. ಅಯ್ಯೋ, ನಿಮ್ ಜಗಳ ನನ್ಗೆ ನೋಡಿ ನೋಡಿ ತಲೆ ಕೆಟ್ಟೋಗ್ಬಿಟ್ಟಿದೆ. ನನ್ಗೇನ್ ಅನ್ಸ್ತಿದೆ ಅಂದ್ರೆ ನಾನ್ ಬೇಗ ಸತ್ತೋಗ್ಬಿಡ್ತೀನಿ ಅಂತ. ಸ್ವಲ್ಪತ್ತಾದ್ಮೇಲೆ ಮನೆ ಬೆಲ್ ಕೂಡ ರಿಂಗ್ ಆಗತ್ತೆ. ಅರೆ ವಾ ಸರಳ, ಮನೆ ತುಂಬಾ ಸುಂದರವಾಗಿಟ್ಕೊಂಡಿದ್ಯಾ ನೀನು. ಅರೆ, ಇದೆಲ್ಲ ನನ್ನ ಸೊಸೇಂದ್ರ ಕೆಲ್ಸ. ಅವರೇ ಮನೆಯನ್ನು ಕ್ಲೀನಾಗಿ ಇಟ್ಕೋತಾರೆ. ಹೌದಾ? ಸರಿ, ನಿನ್ನ 4 ಸೊಸೇಂದ್ರು ಎಲ್ಲಿ? ಅದೇ ಕಿಚನಲ್ಲಿರ್ತಾರೆ, ಬೇರೆಲ್ಲೋಗ್ತಾರೆ. ಕರಿತೀನಿರು. ಪಾಯಲ್, ಟೀನಾ, ಅನುರಾಧ, ರೂಪಾಲಿ, ಎಲ್ಲಿದ್ದೀರಾ? ಬೇಗ ಬನ್ನಿ. ಅವ್ರ ಅತ್ತೆ ಕರೆದಿದ ತಕ್ಷಣ 4 ಜನ ಆಚೆ ಬರ್ತಾರೆ. ಮತ್ತೆ ದೊಡ್ಡವ್ರ ಹತ್ರ ಅವರು ಆಶೀರ್ವಾದ ತಗೋತಾರೆ. ಅರೆ, ತುಂಬಾ ಸಂಸ್ಕಾರ ಉಳ್ಳೆ ಮಕ್ಕಳಪ್ಪ, ತುಂಬಾ ಒಳ್ಳೆ ಮಕ್ಕಳಲ್ವಾ? ಟಿವಿ ಆನ್ ಆದ್ರೆ ಅವಾಗ ಗೊತ್ತಾಗತ್ತೆ ಇವ್ರ ಸಂಸ್ಕಾರ ಏನಂತ. ನೀನೇನೋ ಪುಣ್ಯ ಮಾಡಿದೀಯ ನೋಡು, ಅದಕ್ಕೆ ಇಷ್ಟು ಒಳ್ಳೆ ಸೊಸೆಯಂದರು ಸಿಕ್ಕಿದ್ದಾರೆ. ಹಿಂಗಂತ ಅವ್ರು ಮಾತಾಡ್ಕೊತಾನೆ ಇರ್ತಾರೆ. ಆಗೇನಾಗತ್ತಂದ್ರೆ, ಅತ್ತೆ, ದೊಡ್ಡಪ್ಪ ಬನ್ನಿ, ಊಟ ರೆಡಿಯಾಗಿದೆ, ಊಟ ಮಾಡಿರ್ವಂತೆ. ಊಟ ಆದ್ಮೇಲೆ ಅಕ್ಕ ತಂಗಿಯರು ಇಬ್ರು ಆಚೆ ಹೋಗ್ತಾರೆ. ಮಾವ ಕುತ್ಕೊಂಡು ಟಿವಿ ನೋಡ್ತಿರ್ತಾರೆ. ಆಗ ಇದೇ ಸಮಯ ಅಂತ ಅನ್ಕೊಂಡು ಒಬ್ಬ ಸೊಸೆ ಬರ್ತಾಳೆ. ದೊಡ್ಡಪ್ಪ, ಏನ್ ನ್ಯೂಸ್ ನೋಡ್ತಿದ್ದೀರಾ? ಈ ನ್ಯೂಸ್ ಯಾವಾಗ್ಲೂ ಬೆಳಗಿಂದ ರಾತ್ರಿವರೆಗೂ ಒಂದೇ ವಿಷಯವನ್ನು ಹೇಳ್ತಿರ್ತಾರೆ. ಇವತ್ತು ಟೆಸ್ಟ್ ಮ್ಯಾಚ್ ಪ್ರಾರಂಭ ಆಗ್ತಿದೆ, ನೋಡಣ್ವಾ? ಮನೋಹರ್ ಚಾನೆಲ್ ಚೇಂಜ್ ಮಾಡ್ತಾರೆ. ಸ್ವಲ್ಪತ್ತಾದ್ಮೇಲೆ ಇನ್ನೊಬ್ಬಳು ಬರ್ತಾಳೆ. ಏನ್ ನೋಡ್ತಿದ್ದೀರಾ ನೀವು? ಅಯ್ಯೋ, ಸ್ಟಾರ್ ಪ್ಲಸ್ ಅಲ್ಲಿ ಸೂಪರ್ ಸೀರಿಯಲ್ ಬರ್ತಿದೆ, ಚೆನ್ನಾಗಿರುತ್ತೆ, ನಾವೆಲ್ಲರೂ ನೋಡಣ್ವಾ? ಅದನ್ನಿಡಿ, ಇವತ್ತು ಸೊಸೆ ಬೇರೆ ಎಲ್ಲೋ ಓಡೋಗ್ತಿದ್ದಾಳೆ. ಆಮೇಲೆ ಮನೋಹರ್ ಚಾನೆಲ್ ಚೇಂಜ್ ಮಾಡ್ತಾರೆ. ಮತ್ತೆ ಇನ್ನೊಬ್ಬಳಿಗೆ ಕೋಪ ಬಂದ್ಬಿಡುತ್ತೆ. ಆಗ ರೂಪಾಲಿ ಬರ್ತಾಳೆ. ಅಂಕಲ್, ಯಾಕೆ ಈ ಚಾನೆಲ್ ನೋಡ್ತಿದ್ದೀರಾ? ರಿಯಾಲಿಟಿ ಶೋ ನೋಡಣ್ವಾ? ಮನೋಹರ್ ಮತ್ತೆ ಚಾನೆಲ್ ಬದಲಾಯಿಸ್ತಾರೆ. ಆಗ ಅನುರಾಧ ಬರ್ತಾಳೆ. ಅಂಕಲ್ ಅವ್ರೇ, ಸಲ್ಮಾನ್ದು ಹೊಸ ಮೂವಿ ಬರ್ತಿದೆ, ಅದನ್ನ ಇಡ್ತೀರಾ? ಹಂಗಂತಂದಿದ ತಕ್ಷಣ ಮತ್ತೆ ಚಾನೆಲ್ ಚೇಂಜ್ ಮಾಡ್ತಾರೆ. ಅಯ್ಯೋ, ನೀವಿದೆಲ್ಲ ಬಿಡಿ, ಫಸ್ಟ್ ಸೀರಿಯಲ್ ಇಡಿ, ನಾನ್ ನೋಡ್ಲೇಬೇಕು. ಇಲ್ಲ ಮ್ಯಾಚ್, ಇಲ್ಲ ರಿಯಾಲಿಟಿ ಶೋ, ಇಲ್ಲ ನಾನು ಮೂವಿ ನೋಡ್ಲೇಬೇಕು. ಈ ರೀತಿ ಅವರೆಲ್ಲರೂ ಜಗಳ ಮಾಡಕ್ ಶುರು ಮಾಡ್ತಾರೆ. ಮನೋಹರ್ ಅವ್ರ ಜಗಳನ ನಿಲ್ಸೋದಕ್ಕೆ ಎಷ್ಟೋ ಟ್ರೈ ಮಾಡ್ತಾರೆ, ಬಟ್ ಅದು ಆಗೋದೇ ಇಲ್ಲ. ಅವರು ಎಲ್ಲರೂ ಕಿರ್ಚೋದು ಆಚೆ ಕೇಳ್ಸತ್ತೆ. ಅತ್ತೆಗೂ ಕೂಡ ಅದು ಕೇಳ್ಸತ್ತೆ. ಅಯ್ಯೋ, ಇವ್ರು ಮತ್ತೆ ಟಿವಿಗೋಸ್ಕರ ಜಗಳ ಶುರು ಮಾಡ್ಕೊಂಡ್ರಂತ ಅನ್ಸತ್ತೆ. ಅಯ್ಯೋ, ಏನ್ ನಡೀತಾ ಇದೆ ಹಂಗಂತ ಅನ್ಕೊಂಡು ಅವರಿಬ್ರು ಮನೆ ಒಳಗಡೆ ಓಡ್ಬಂದ್ ನೋಡ್ತಾರೆ. ಅರೆ, ಏನ್ ನಡೀತಾ ಇದೆ ಇಲ್ಲಿ? ಇದೇ ಯಾವಾಗ್ಲೂ ಇವ್ರ ಮಧ್ಯದಲ್ಲಿ ಜಗಳ ಬರಕ್ ಕಾರಣ ಈ ಟಿವಿ. ಇವ್ರೆಲ್ಲರೂ ಒಳ್ಳೆಯವ್ರೆ, ಆದ್ರೆ ಟಿವಿಯಲ್ಲಿ ಅವ್ರಿಗಿಷ್ಟ ಆಗಿರೋ ಪ್ರೋಗ್ರಾಮ್ ನೋಡೋದಕ್ಕೆ ಯಾವಾಗ್ಲೂ ಜಗಳ ಮಾಡ್ತಾನೆ ಇರ್ತಾರೆ. ಅರೇ, ಇವ್ರೆಲ್ಲರಿಗೂ ಒಂದೊಂದ್ ಟಿವಿ ಈಸ್ಕೊಟ್ಬಿಡ್ಬೋದಲ್ವಾ?
ನನ್ ಮಗ್ನತ್ರ ಹೇಳಿ ನಿಮ್ ಮನೆಗೆ 4 ಟಿವಿ ಕಳಿಸ್ತೀನಿ ಬಿಡು. ಅಯ್ಯೋ ನಿಂಗ್ ತುಂಬಾ ಧನ್ಯವಾದ. ಆ ಕೆಲ್ಸ ಮೊದ್ಲು ಮಾಡು. ದುಡ್ಡು ಅಕೌಂಟ್ಗೆ ಹಾಕ್ಸ್ತೀನಿ ಆಯ್ತಾ? ಮಾರನೇ ದಿನ ದೊಡ್ಡಪ್ಪ ಚಿಕ್ಕಪ್ಪ ಮನೆಗ್ ಹೋಗ್ಬಿಡ್ತಾರೆ. ಆಮೇಲೆ ಅವ್ರಿಗೆ ಒಬ್ಬೊಬ್ರಿಗೆ ಒಂದೊಂದ್ ಟಿವಿ ಸಿಗತ್ತೆ. ಅವ್ರು ಜಾಲಿಯಾಗಿ ಟಿವಿ ನೋಡ್ತಾರೆ. ಆದ್ರೆ ಅವ್ರಿಗೆ ಏನೋ ಒಂದ್ ವಿಷಯ ಕಡಿಮೆ ಅನ್ಸತ್ತೆ. ಆಗ ಹಾಲಿಂದ ಅವ್ರಿಗೆ ಏನೋ ಒಂದು ಶಬ್ದ ಕೇಳ್ಸತ್ತೆ ಅಂತ ಓಡೋಗ್ತಾರೆ. ಆಮೇಲೆ ಆಚೆ ಬಂದ್ ನೋಡಿದ್ರೆ, ಅರೆ ಈಗ ಯಾಕೆ ಜಗಳ ಮಾಡ್ತಿದ್ದೀರಾ? ಇವಾಗ ಎಲ್ಲರಿಗೂ ಟಿವಿ ಒಂದೊಂದ್ ಇದೆ ಅಲ್ವಾ? ಅಯ್ಯೋ ಇಲ್ಲ ಅತ್ತೆ, ನಮ್ಮತ್ರ ಇರೋ ಟಿವಿಯಲ್ಲಿ ಎಲ್ಲರೂ ಒಂದು 30 ನಿಮಿಷ ನೋಡ್ತಿದೀವಿ ಅಷ್ಟೇ. ಮತ್ತೆ ಜಗಳ ಮಾಡದೇ ಇರಕ್ಕಾಗಲ್ಲ. ಆದ್ರಿಂದ ಎಲ್ಲರೂ ಈ ಟಿವಿಯಲ್ಲೇ ನೋಡ್ತೀವಿ. ಬಟ್ ನನ್ ಫೇವ್ರೆಟ್ ಶೋ ಫಸ್ಟ್ ನೋಡ್ತೀವಿ. ಇಲ್ಲ ನನ್ಗಿಷ್ಟ ಆಗಿರೋ ಶೋನೇ ನಾನ್ ನೋಡ್ಬೇಕು. ನಾನೇನು ನಿಮ್ಮೆಲ್ಲರ ಮುಖಗಳನ್ನ ನೋಡಕ್ ಬಂದ್ನಾ? ನಾನ್ ನೋಡ್ತೀನಿ ಫಸ್ಟು. ಇದನ್ನೆಲ್ಲ ನಾನು ಇಷ್ಟು ಖರ್ಚು ಮಾಡಕ್ಕಿಂತ ಮುಂಚೆ ಹೇಳ್ಬೇಕಾಗಿತ್ತಲ್ವಾ? ಅವ್ರಿಗೆ ಜಗಳ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ರು. ಸರಳನ್ ಮಾತು ಕೇಳಿಸ್ಕೊಳ್ಳೋ ಅಷ್ಟು ಫ್ರೀ ಇಲ್ಲ ಅವರು. ಸರಳ ಪಾಪ ಏನೂ ಮಾಡಕ್ಕಾಗಲ್ಲ. ಒಂದ್ ಕೈಲ್ ರಿಮೋಟ್ ಇಟ್ಕೊಂಡು ಇನ್ನೊಂದ್ ಕೈನ ತಲೆ ಮೇಲೆ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಆಮೇಲೆ ಅವ್ರ ಸೊಸೆಯಂದ್ರು ಮಾತ್ರ ಜಗಳ ಮಾಡೋದನ್ನ ಮಾತ್ರ ಬಿಟ್ಟಿಲ್ಲ. 13 ವಯಸ್ಸಿನ 3 ಸ್ನೇಹಿತರು. ನಿಧಿ ಅವರ ಫ್ರೆಂಡ್ಸ್ ಆದ ಪ್ರೀತಿ ಮತ್ತೆ ಸೋನಂ ಜೊತೆ ಪಾರ್ಕಲ್ಲಿ ಆಡ್ಕೋತಾ ಇದ್ಲು. ಆಗ ನಿಧಿ ಪಾಪ ಕೆಳಗಡೆ ಬಿದ್ಬಿಡ್ತಾಳೆ. ಪಾಪ ಅವಳಿಗೆ ತುಂಬಾನೇ ಪೆಟ್ಟಾಗ್ಬಿಡುತ್ತೆ. ಅರೆ ನೀನ್ ಚೆನ್ನಾಗೇ ಇದೆಯಲ್ವಾ? ನಿನ್ಗೆ ಏನೂ ಆಗಿಲ್ಲ ಅಲ್ವಾ? ಅರೆ ಏನೂ ಆಗಿಲ್ಲ, ಸರಿ ಹೋಗ್ಬಿಡುತ್ತೆ. ನೀವಿಬ್ರು ನನಗೆ ಬೆಸ್ಟ್ ಫ್ರೆಂಡ್ಸ್. ನಿಮ್ಮಂತ ಬೆಸ್ಟ್ ಫ್ರೆಂಡ್ಸ್ ನನಗೆ ಯಾವಾಗ್ಲೂ ಸಿಗೋದಿಲ್ಲ. ನಂಗೆ ಸಂತೋಷವಾಗಿದೆ. ಮತ್ತೆ ನನಗೆ ಇವಾಗ ಹಶ್ವಾಗ್ತಿದೆ ಗೊತ್ತಾ? ನಿಮ್ಮಮ್ಮ ಆಲೂ ಪರೋಟ ಸೂಪರ್ ಆಗಿ ಮಾಡ್ತಾರೆ. ನಿಮ್ ಮನೆಗ್ ಕರ್ಕೊಂಡು ಹೋಗಿ ಆಲೂ ಪರೋಟ ಮಾಡ್ಕೊಡಕ್ ಹೇಳೆ. ಆಹಾ ಬನ್ನಿ ಹೋಗೋಣ, ನಾನ್ ಯಾವಾಗ ಬೇಡ ಅಂದೆ. ಅವರಿಬ್ರು ಮನೆಗ್ ಹೋಗ್ತಾರೆ. ಸೋನಮ್ಮ ಅವರಮ್ಮ ಅವರಿಬ್ರನ್ನ ಪ್ರೀತಿಯಾಗಿ ನೋಡ್ಕೋತಾರೆ. ಮತ್ತೆ ಬಿಸಿ ಬಿಸಿ ಆಲೂ ಪರೋಟ ಕೂಡ ಅವರಿಬ್ಬರಿಗೆ ಮಾಡ್ಕೊಟ್ಟು ತಿನ್ನಿಸ್ತಾರೆ. ಆಗ್ಲೇ ನಿಧಿ ಅವ್ರಮ್ಮ ಅವ್ರ ಮನೆಗ್ ಬರ್ತಾರೆ. ಶಾಲಿನಿ ತುಂಬಾನೇ ಕೆಟ್ಟವಳು. ನಿಧಿ ಹತ್ರ ಹೇಳ್ತಾಳೆ, ಹೇ ನಿಧಿ, ಈ ಬಡವ್ರ ಮನೇಲಿ ಏನ್ ಮಾಡ್ತಿದ್ಯಾ? ಇವ್ರು ಬಡವರು, ತುಂಬಾ ಅನ್ಹೈಜಿನಿಕ್ ಆಗಿರ್ತಾರೆ. ಇವ್ರ ಮನೇಲಿ ಬಂದು ಊಟ ಮಾಡ್ತಿದ್ಯಾ? ಬುದ್ಧಿ ಇಲ್ವಾ ನಿನ್ಗೆ? ನಿನ್ಗ ಆರೋಗ್ಯ ಕೆಟ್ಟೋಗುತ್ತೆ. ಧನವಂತರ ಮಕ್ಕಳ ಆರೋಗ್ಯ ಹಾಳಾಗ್ಬೇಕು ಅಂತ ಅನ್ಕೋತಾರೆ ಇವ್ರು. ಅಯ್ಯೋ ಅಮ್ಮ, ಆ ರೀತಿ ಏನೂ ಇಲ್ಲ. ಆಂಟಿ ಅಡಿಗೆ ತುಂಬಾ ರುಚಿಯಾಗಿ ಮಾಡ್ತಾರೆ. ಅದು ಆಲೂ ಪರೋಟ ತುಂಬಾ ರುಚಿಯಾಗಿರುತ್ತೆ. ನೀನು ತಿನ್ನೋಡು, ನಿನ್ಗೂ ಇಷ್ಟ ಆಗುತ್ತೆ. ನನ್ಗೆ ಈ ಬಡವ್ರ ಮನೆ ಆಹಾರ ಏನೂ ಬೇಕಾಗಿಲ್ಲ. ಪ್ರೀತಿ, ಏನ್ ಮಾಡ್ತಿದ್ಯಾ ನೀನಿಲ್ಲಿ? 7 ಜೊತೆ ಬಂದು ಇಲ್ಲಿ ತಿಂತಿದ್ಯಾ? ನಿಮ್ಮಮ್ಮನಿಗೆ ಗೊತ್ತಾದ್ರೆ ಅಷ್ಟೇ. ಬನ್ನಿ ನನ್ ಜೊತೆ ಹೋಗೋಣ. ಓಹೋ, ಈಗ ನಾವು ಹೋಗ್ಲೇಬೇಕು. ಬಾಯ್ ಆಂಟಿ, ಬಾಯ್ ಸೋನಂ. ಆಮೇಲೆ ಮಕ್ಕಳಿಬ್ರು ಶಾಲಿನಿ ಜೊತೆಗೆ ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಸೋನಮ್ಮ ಅವ್ರ ಅಪ್ಪ ಅಮ್ಮ ತುಂಬಾ ಬಡವರಾಗಿದ್ರು. ಆದ್ರೂ ಅವ್ರ ಅಪ್ಪ ಅಮ್ಮ ತುಂಬಾನೇ ಕಷ್ಟಪಟ್ಟು ಅವಳನ್ನ ತುಂಬಾ ಒಳ್ಳೆ ಸ್ಕೂಲಲ್ಲಿ ಓದಿಸ್ತಿರ್ತಾರೆ. ಅಲ್ಲಿ ನಿಧಿ ಮತ್ತೆ ಪ್ರೀತಿ ಅವಳ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಅವ್ರ ಮೂವರು ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಓದು ಬರಹದ ಜೊತೆ ಅವರು ಆಟ ಆಡೋದು ಕೂಡ ಒಟ್ಟಿಗೆ ಇರ್ತಿತ್ತು. ಹೀಗೆ ಸಮಯ ಕಳೆದೋಗತ್ತೆ. ಹೀಗೆ ನೋಡ್ತಿದ್ದಂಗ್ಲೇ 3 ಜನನು 12ನೇ ಕ್ಲಾಸ್ ಪಾಸ್ ಆಗ್ತಾರೆ. ಸೋನಂ, ನಾವು ತುಂಬಾ ದಿನದಿಂದ ನಿನ್ನ ಹತ್ರ ಒಂದ್ ಮಾತು ಹೇಳ್ಬೇಕು ಅನ್ಕೊಂಡಿದೀವಿ. ಹಾ ಹೇಳ್ರಿ. ಅದು ನಮ್ಮ ಹೈಯರ್ ಸ್ಟಡೀಸ್ಗೋಸ್ಕರ ನಮ್ಮ ಅಪ್ಪ ಅಮ್ಮ ನಮ್ಮಿಬ್ಬರನ್ನು ಫಾರಿನ್ ಕಳ್ಸ್ಬೇಕಂತ ಡಿಸೈಡ್ ಮಾಡಿದ್ದಾರೆ ಕಣೆ. ಅದ್ರಿಂದ ನಮ್ಮಿಬ್ಬರಿಗೂ ತುಂಬಾ ಬೇಜಾರಾಗಿದೆ ಕಣೆ. ನಿನ್ನನ್ನ ಬಿಟ್ಟು ನಮ್ ಕೈಲಿ ಹೋಗಕ್ಕಾಗೋದಿಲ್ಲ. ಒಂದ್ ವೇಳೆ ನೀನು ನನ್ ಜೊತೆ ಬಂದ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ಗೊತ್ತಲ್ವಾ ಎಷ್ಟು ಕಷ್ಟಪಟ್ಟು ನಮ್ಮ ಅಪ್ಪ ಅಮ್ಮ ನನ್ನನ್ನ 12th ಕ್ಲಾಸ್ ಓದಿಸಿದ್ದಾರೆ ಅಂತ. ಮತ್ತೆ ನನ್ನ ಓದ್ಸೋದು ಅವ್ರಿಗೆ ಐಡಿಯಾನೇ ಇಲ್ಲ. ಇನ್ನು 3 ದಿನದಲ್ಲಿ ನನಗೆ ಮದ್ವೆ ಬೇರೆ ಅರೇಂಜ್ ಮಾಡಿದ್ದಾರೆ. ಏನ್ ಮಾಡೋದು ನಾನು? ಏನು, ಇಷ್ಟು ಬೇಗ ಮದ್ವೆ ಮಾಡ್ಕೋತಿದ್ಯಾ ನೀನು? ನೀನಿಲ್ದೆ ನಾವ್ ಹೆಂಗೆ ಇರೋದು ಹೇಳು? ನಾವು ಫಾರಿನ್ಗೆ ಹೋಗ್ತಿದೀವಿ. ನಿನಗೇನು ಮದ್ವೆ ಆಗ್ತಿದೆ. ಆಂಟಿ ಕೈನ ಪರಾಟ, ನಾವೆಲ್ಲ ಸೇರಿ ಸುತ್ತಾಡೋದು, ಆಟಾಡೋದೆಲ್ಲ ಹೆಂಗ್ ಮರೆಯೋದು? ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತೀವಿ. ನನಗೂ ಅದೆಲ್ಲ ತುಂಬಾ ಜ್ಞಾಪಕ ಬರುತ್ತೆ ಕಡೆ. ನಿಮ್ಮಿಬ್ಬರನ್ನ ನಾನು ತುಂಬಾನೇ ಮಿಸ್ ಮಾಡ್ಕೋತೀನಿ. ನೀವು ಫಾರಿನಿಂದ ರಿಟರ್ನ್ ಬಂದಾಗ ಖಂಡಿತ ನಾವು ಮೀಟ್ ಮಾಡೋಣ. ಮಾರನೇ ದಿನ ಪ್ರೀತಿ ಮತ್ತೆ ನಿಧಿ ಫಾರಿನ್ಗೆ ಹೋಗ್ಬಿಡ್ತಾರೆ. ಇನ್ನೊಂದು ಕಡೆ ಸೋನಂಗೆ ಮದ್ವೆನೂ ಮಾಡ್ಬಿಡ್ತಾರೆ ಅವ್ರ ಅಪ್ಪ ಅಮ್ಮ. ಮದ್ವೆಯ ಮಾರನೇ ದಿನದಿಂದಾನೇ ಅತ್ತೆ ಮನೆಯ ಜವಾಬ್ದಾರಿ ಎಲ್ಲಾನು ಅವಳೇ ತಗೊಂಡು ಎಲ್ಲಾನ ನಡೆಸ್ಕೋತಾಳೆ. ಅವ್ರ ಅತ್ತೆ ಬೇರೆ ತುಂಬಾ ಕಂಜೂಸಾಗಿದ್ರು. ಅವರು ಬಡವರಾಗಿರುವ ಕಾರಣದಿಂದ ಹಂಗ ಇರ್ಲೇಬೇಕಾಗಿತ್ತು. ಒಂದಿನ ಸೋನಂ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಿರ್ತಾಳೆ. ಆಗ ಅವ್ರ ಅತ್ತೆ ಬಂದು ಈಗಂತಾರೆ, ಏನ್ ಮಾಡ್ತಿದ್ಯಾ ನೀನು? ಯಾಕ್ ಮತ್ತೆ ನೀನು ಅಡಿಗೆ ಮಾಡ್ತಿದ್ಯಾ? ರಾತ್ರಿ ಮಾಡಿದ್ ಸಾರು ಖಾಲಿ ಆಯ್ತಾ? ರಾತ್ರಿ ಮಾಡಿದ್ ಸ್ವಲ್ಪ ಇದೆ, ಆದ್ರೆ ಅದು ರಾತ್ರಿದು ಹಳೇದಲ್ವಾ, ನೀವದನ್ ತಿಂತೀರಾ? ಅದಕ್ಕೆ ಫ್ರೆಶ್ ಆಗಿ ಅಡಿಗೆ ಮಾಡ್ತಿದ್ದೀನಿ. ಮತ್ತೆ ಅಡಿಗೆ ಮಾಡ್ಬೇಕಾಗಿರುವ ಅವಶ್ಯಕತೆನೇ ಇಲ್ಲ.
ನಾವಿಬ್ರು ಅದೇ ತಿನ್ನೋಣ. ಅದು ಮಾತ್ರ ಅಲ್ಲ, ನನ್ ಮಗನಿದಾನಲ್ವಾ, ಅವನು ಅದೇ ತಿಂತಾನೆ, ಅದೇ ಅವನಿಗೆ ಅಭ್ಯಾಸನೂ ಆಗಿದೆ. ಆದ್ರೆ ಅತ್ತೆ, ಇವತ್ತು ಅವ್ರಿಗೆ ರಜಾ ಅಲ್ವಾ, ಏನಾದ್ರೂ ಚೆನ್ನಾಗಿ ತಿನ್ಬೇಕು ಅಂತ ಅನ್ಕೋತಾರೆ. ಹೌದಾ? ಈ ಲಾಯಕ್ಕಿಲ್ದೆ ನನ್ನ ಮಗ ಇದಾನಲ್ವಾ, ತಿಂಗಳ ಸಂಬಳನೂ ಇವತ್ತು ತಂದ್ಕೊಟ್ಟಿಲ್ಲ. ಇದ್ರಲ್ಲಿ ಅವ್ನಿಗೆ ಬೇಕಾಗಿರೋದು ಮಾಡ್ಕೊಡ್ಬೇಕಾ? ನಾನ್ ಹೇಳಿದ್ದನ್ನ ಮಾಡು ಅಷ್ಟೇ. ಸರಿ ಅತ್ತೆ. ಅವ್ರ ಅತ್ತೆಯ ವ್ಯವಹಾರ ನೋಡಿ ಪಾಪ ಸೋನಮ್ಗೆ ತುಂಬಾನೇ ಬೇಜಾರಾಗುತ್ತೆ. ಉಫ್, ಈ ಅತ್ತೆ ಏನಪ್ಪ ಇಷ್ಟು ಕಂಜೂಸಾಗಿದ್ದಾರೆ, ರಾತ್ರಿ ಸಾರನ್ ತಿನ್ನಕ್ ಹೇಳ್ತಿದ್ದಾರೆ. ನೋಡು, ಈ ನೆನಪಲ್ಲಿ ಮರ್ತೋಗ್ಬೇಡ, ರಾತ್ರಿ ಸಾರನ್ನ ಬಿಸಿ ಮಾಡು ಮತ್ತೆ ಟೀ ರೊಟ್ಟಿನೋ ರೆಡಿ ಮಾಡು, ಆಯ್ತಾ? ಕುಂತಿ ಯಾವಾಗ್ಲೂ ಕಂಜೂಸ್ತನ ತೋರಿಸಿ ಸೋನಮ್ನ ಅದೇ ಕಂಜೂಸ್ತನದಿಂದ ಅಡ್ಗೆ ಮಾಡಿಸ್ತಿದ್ಲು. ಆದ್ರೆ ಇದ್ರ ಬಗ್ಗೆ ಅವ್ರ ಅತ್ತೆನ ಎದುರಿಸಿ ಮಾತಾಡೋದಕ್ಕೆ ಅವಳಿಗೂ ಧೈರ್ಯ ಇಲ್ಲ, ಮಗನಿಗೂ ಧೈರ್ಯ ಇಲ್ಲ. ಸೋನಮ್ ಏನಾದ್ರೂ ಗೊತ್ತಿಲ್ದೆ ತಪ್ಪು ಮಾಡ್ಬಿಟ್ರೆ ಕುಂತಿ ಅವಳನ್ನ ಚೆನ್ನಾಗ್ ಬೈತಾ ಇದ್ಲು. ಅವರು ಬಡವರಾಗಿರೋ ಕಾರಣದಿಂದ ಕುಂತಿ ದಿನೇ ದಿನೇ ಕಂಜೂಸಾಗ್ತಿದ್ಲು. ಹೀಗೆ ಒಂದಿನ ಮನೆಯಲ್ಲಿ ರೇಷನ್ ಎಲ್ಲ ಖಾಲಿ ಆಗ್ಬಿಡುತ್ತೆ. ಅವ್ರಿಗೆ ಮನೆಯಲ್ಲಿ ಆ ದಿನ ತಿನ್ನೋದಕ್ಕೆ ಏನೂ ಇರೋದಿಲ್ಲ. ಕುಂತಿ ಸೋನಮ್ ಹತ್ರ ಅಂತಾಳೆ, ಅರೆ 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 ದೇವ್ರೇ, ಖಾಲಿ ಹೊಟ್ಟೆಯಲ್ಲಿ ನನಗೆ ಹೊಟ್ಟೆ ಬೇರೆ ನೋವ್ತಿದೆ ಅಲ್ಲಪ್ಪ. ಅರೇ ಸೊಸೆ, ಹೋಗಿ ಲಾಲಾ ಅಂಗಡಿಯಲ್ಲಿ ರೇಷನ್ ಏನಾದ್ರೂ ತಗೊಂಡ್ ಬಾ, ಸಾಲ ಕೇಳಿ ತಗೊಂಡ್ ಬಾ, ಇಲ್ಲ ಅಂದ್ರೆ ಹಸುನಲ್ಲೇ ನಾನು ಸತ್ತೋಗ್ಬಿಡ್ತೀನಿ. ನನ್ನ ಮಗನ ಕೆಲ್ಸ ಕೂಡ ಸರಿಯಾಗಿ ನಡೀತಿಲ್ಲ ಅನ್ಸುತ್ತೆ. ನೋಡು, ಈ ದಿನಾನು ನೋಡ್ಬೇಕಾಗ್ ಬಂತು. ಬೇಗ ಹೋಗು, ನನ್ ಮುಖ ನೋಡ್ಕೊಂಡು ಯಾಕೆ ನಿಂತಿದ್ಯಾ? ಅತ್ತೆ, ಇದೇ ಹೋಗಿ ಬರ್ತೀನಿ. ಲಾಲಾ ಅಂಗಡಿಗೆ ಹೋಗಿ ಅವಳು ರೇಷನ್ನ ಸಾಲ ತಗೊಂಡು ಬರ್ತಿರ್ತಾಳೆ. ಅವಳನ್ನ 2 ಹುಡುಗಿಯರು ಬಂದು ಡಿಚ್ಚಿ ಹೊಡಿತಾರೆ. ಅವಳ ಕೈಯಲ್ಲಿರುವ ಬೇಳೆ ಮತ್ತೆ ಅಕ್ಕಿ ಎಲ್ಲ ಕೆಳಗಡೆ ಬೀಳುತ್ತೆ. ಅದ್ರ ಜೊತೆಗೆ ಆ ಹುಡುಗಿರ್ ಕೈಯಲ್ಲಿರುವ ಗಿಫ್ಟು ಬಿದ್ದೋಗುತ್ತೆ. ತುಂಬಾ ಕಷ್ಟಪಟ್ಟು ನಾನು ಈ ಸಾಮಾನ ತಗೊಂಡ್ ಬಂದೆ, ಅದನ್ನು ತಳ್ಬಿಟ್ರಾ? ಅರೇ ಸೋನಮ್, ಏನಿದು ನಿನ್ನ ಅವತಾರ? ಏನೇ ಇದು? ಅದು ಅಲ್ದೆ ನಿಮ್ ಮನೇಲಿ ರೇಷನ್ ಇಲ್ವಾ? ಹೀಗ್ಯಾಕೆ ತಗೊಂಡೋಗ್ತಿದ್ಯಾ? ಸಾಲಕ್ಕೆ ಬೇರೆ ರೇಷನ್ ತಗೊಂಡೋಗ್ತಿದ್ಯಾ ಅಂತಿದ್ಯಾ? ಅದು ಈ ನಡುವೆ ಅವರ ಕೆಲ್ಸ ಬೇರೆ ಸರಿಯಾಗಿ ನಡೀತಾ ಇಲ್ಲ, ಅದ್ರಿಂದ ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ. ನೀವಿಬ್ರು ಹೆಂಗಿಲ್ಲಿ? ನಾವಿಬ್ರು ನಿನ್ನನ್ ನೋಡಕ್ಕೆ ಬಂದಿದ್ವಿ ಕಣೆ. ನೀವಿಬ್ರು ನನ್ನ ನೋಡಕ್ ಬಂದಿದ್ದಕ್ಕೆ ಸಂತೋಷವಾಗಿದೆ. ಬನ್ನಿ, ನನ್ ಮನೆಗೆ ಹೋಗೋಣ ಬನ್ನಿ. ಅವರ ಅತ್ತೆ ಮನೇನ ನೋಡಿ ಅವರಿಬ್ರು ತುಂಬಾನೇ ಬೇಜಾರಾಗ್ಬಿಡ್ತಾರೆ. ಸೋನಮ್ ಅವ್ರಿಗಿಂತ ಇವ್ರು ತುಂಬಾ ಬಡವರಾಗಿದ್ದಾರೆ. ಇವಳು ಹೆಂಗ್ ಮ್ಯಾನೇಜ್ ಮಾಡ್ತಿದ್ದಾಳು ಏನೋ. ಅತ್ತೆ, ನೋಡಿದ್ರ ಯಾರ್ ಬಂದಿದಾರಂತ? ಇವರಿಬ್ರು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್. ಹೌದಾ? ನೋಡಕ್ಕೆ ಇವರಿಬ್ರು ತುಂಬಾ ಧನವಂತರ ಅನ್ಸತ್ತೆ. ಹೌದತ್ತೆ, ನೀವಿಬ್ರು ಕುತ್ಕೊಳ್ಳಿ, ನಾನ್ ನಿಮ್ಮಿಬ್ರಿಗೂ ಟೀ ತರ್ತೀನಿ. ಅವಳು ಅವರಿಬ್ರಿಗೂ ಟೀ ಮಾಡ್ತಿರ್ತಾರೆ. ಆಗ ಕುಂತಿ ಒಳಗಡೆ ಬಂದು ಹೀಗಂತಾಳೆ, ಅರೇ ಏನಿದು, ತುಂಬಾ ಕಷ್ಟಪಟ್ಟು ರೇಷನ್ ಬೇರೆ ತಗೊಂಬಂದಿದ್ವಿ, ಅದ್ರಲ್ಲಿ ಸ್ವಲ್ಪ ನೀರ್ ಹಾಕು. ನಿಮ್ಮ ಫ್ರೆಂಡ್ಸ್ ಯಾವಾಗ್ಲೂ ಚೆನ್ನಾಗಿರೋ ಆಹಾರ ತಿಂತಾರೆ, ಒಂದಿನ ಈ ತರ ಟೀ ಕುಡಿದ್ರೆ ಏನು ಆಗೋದಿಲ್ಲ, ಸ್ವಲ್ಪ ನೀರ್ ಮಿಕ್ಸ್ ಮಾಡು. ಮತ್ತೆ ಈ ಬಿಸ್ಕೊತ್ ಕೂಡ ಕಡಿಮೆನೆ ಕೊಡು, 4 ತಗೊಂಡೋಗು, ಇಬ್ರು 2 ತಿಂತಾರೆ. ಅತ್ತೆ, ಇವತ್ತೊಂದಿನ ಈ ಕಂಜುಸ್ತನನ ಬಿಟ್ಬಿಡಿ. ನಿಧಿ ಎಲ್ಲಾನು ನೋಡ್ಬಿಡ್ತಾಳೆ, ಆದ್ರೆ ಅವಳು ಏನು ಹೇಳೋದಿಲ್ಲ. ಸ್ವಲ್ಪ ತಾದ್ಮೇಲೆ ಸೋನಮ್ ಅವ್ರಿಗೆ ಟೀ ಕೊಡ್ತಾರೆ. ಅದನ್ನ ಕುಡಿದು, ಅರೆ ವಾ ಸೋನಮ್, ಟೀ ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನ ಜೀವನ ಹೆಂಗಿದೆ ಕಣೆ? ತುಂಬಾ ಚೆನ್ನಾಗಿದೆ. ನನ್ನನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ. ನಮ್ಮ ಅತ್ತೆ, ನಮ್ಮ ಗಂಡ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಸಾಕು, ಬಾಯಿ ಮುಚ್ಚು ಸೋನಮ್. ಎಲ್ಲ ನಡೆದಿದ್ದೆಲ್ಲ ನೋಡ್ದೆ. ಒಳಗಡೆ ನಿಮ್ಮತ್ತೆ ನಿನ್ನತ್ರ ಮಾಡಿರುವ ಹರಕತೆ ಎಲ್ಲ ನನ್ ಗಮನಿಸಿದೆ. ನೀನ್ ಯಾಕೆ ಅವ್ರನ್ನ ಸಪೋರ್ಟ್ ಮಾಡಿ ಇಷ್ಟು ಸುಳ್ಳು ಹೇಳ್ತಿದ್ಯಾ? ಈ ಚಿಕ್ಕ ಮನೆನ ಕೂಡ ನೀನು ಎಷ್ಟು ಸುಂದರವಾಗಿ ಇಟ್ಕೊಂಡಿದ್ಯಾ ಕಣೆ. ಹೆಂಗೇ ಇರ್ಲಿ ಪರವಾಗಿಲ್ಲ, ಇದು ನನ್ ಮನೆ ಅಲ್ವಾ? ಸರಿ ನೋಡಿ, ನನ್ ಕೈಯಿಂದ ನಿಮ್ಮಿಬ್ರಿಗೋಸ್ಕರ ಆಲೂ ಪರಾಟ ಮಾಡಿದೀನಿ. ಅಮ್ಮ ಮಾಡೋಷ್ಟು ರುಚಿಯಾಗಿ ಮಾಡಿಲ್ಲ ಅಂದ್ರೂ ಸ್ವಲ್ಪ ಚೆನ್ನಾಗಿರತ್ತೆ ಅನ್ಸುತ್ತೆ. ಅವರಿಬ್ರು ಪರಾಟ ತಿಂದು ತುಂಬಾ ಸಂತೋಷ ಪಡ್ತಾರೆ. ಅಷ್ಟರಲ್ಲೇ ಕುಂತಿ ಅಲ್ಲಿಗೆ ಬರ್ತಾಳೆ. ಅರೇ ದೇವ್ರೇ, ಈ ಆಲೂ ಪರಾಟ ಯಾವಾಗ ಮಾಡ್ದೆ? ಆಲೂನ ಖಾಲಿ ಮಾಡ್ಬಿಟ್ಯಾ ಏನು? ಚೆನ್ನಾಗ್ ಜಾಸ್ತಿ ಹಾಲು ಇಟ್ಟು ಮಾಡಿರ್ತೀಯ. ಅತ್ತೆ, ಪಕ್ಕದ ಮನೆಯಿಂದ ಆಲೂ ತಗೊಂಡ್ ಬಂದೆ. ಅದನ್ನ ಮತ್ತೆ ಕೊಡ್ಬೇಕಲ್ಲ, ನಿಮ್ಮಪ್ಪ ಏನಾದ್ರು ಬಂದ್ ಕೊಡ್ತಾನ? ಅಯ್ಯೋ ಸಾಕಂಟಿ. ಯಾಕಂಟಿ ನೀವು ಇಷ್ಟು ಕಂಜೂಸ್ತಾನ ತೋರಿಸಿದೀರಾ? ನೀವು ಬಡವ್ರಂತ ನನ್ಗೆ ಗೊತ್ತಾ ಆಂಟಿ? ಆದ್ರೆ ಪಾಪ ಸೋನಮ್ನ ದಯವಿಟ್ಟಿಂಗ್ ನಡೆಸ್ಬೇಡಿ. ಇವಳ ಬಗ್ಗೆ ನನ್ಗೆ ಚೆನ್ನಾಗ್ ಗೊತ್ತು. ಯಾವಾಗ್ಲೂ ಇವಳು ನಿಮ್ಗೆ ತೊಂದರೆ ಕೊಟ್ಟಿರೋದಿಲ್ಲ. ದಯವಿಟ್ಟು ನಿಮ್ಮ ಕಂಜೂಸ್ತಾನ ಬಿಡಿ ಆಂಟಿ, ಇಲ್ಲ ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಕ್ಷಮಿಸಿ ಮಕ್ಕಳ, ಇನ್ಮೇಲೆ ನಾನು ಈ ಕಂಜೂಸ್ತಾನ ಮಾಡೋದಿಲ್ಲ. ನನ್ನ ಗಂಡ ತೀರ್ಕೊಂಡ್ಮೇಲೆ ಈ ಬಡವತನ ನನ್ನ ಹಿಡ್ಕೊಂಡು ಟಾರ್ಚರ್ ಮಾಡ್ತಿದೆ. ನಾನೆಂಗೋ ಕಷ್ಟಪಟ್ಟು ಕಂಜೂಸ್ತಾನ ಮಾಡಿ ನನ್ ಮಗನ್ನ ಬೆಳೆಸ್ದೆ ಕಣೋ. ಸರಿ ಆಂಟಿ, ನಾವು ಹೋಗ್ಬರ್ತೀವಿ. ಇಲ್ಲ, ನೀವು ಹೋಗ್ಲೇಬಾರ್ದು. ಮೊದಲನೇ ಸಲ ನೀವಿಬ್ರು ನಮ್ಮನೆಗ್ ಬಂದಿದ್ದೀರಾ. ಅರ್ಶನ ಕುಂಕುಮ ತಗೊಂಡ್ ಹೋಗ್ಬೇಕು. ಕುಂತಿ ಅವಳ ಪೆಟ್ಟಿಗೆಯಿಂದ 2 ಸೀರೆಯನ್ನ ತಗೊಂಡು ಅವ್ರಿಗೆ ಕೊಡ್ತಾಳೆ.
ನಿಧಿ ಮತ್ತೆ ಪ್ರೀತಿ ಅವ್ರಿಗೆ 50,000 ಕೊಡ್ತಾರೆ. ಆ ದುಡ್ಡಿನ ಸಹಾಯದಿಂದ ಸೋನಂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಳೆ. ಅದರಿಂದ ಅವಳು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಾಳೆ ಮತ್ತೆ ಅವಳ ಮನೆಯ ಪರಿಸ್ಥಿತಿ ಪೂರ್ತಿಯಾಗಿ ಸರಿಯಾಗತ್ತೆ. Best Buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।